ಹಲೋ ನನ್ನ ಪರಿವಾರವೇ, ಸ್ವಾಗತ ಸುಸ್ವಾಗತ. ನಾನು ನಿಮ್ಮೊಂದಿಗೆ ನನ್ನ ಭಾವನೆಯನ್ನು ಹಂಚಿಕೊಳ್ಳುವುದರ ಸಲುವಾಗಿ ಈ ಒಂದು ಸಂಚಿಕೆಯನ್ನು ಆರಂಭ ಮಾಡುತ್ತಿದ್ದೇನೆ. ನಮ್ಮ ಮೊದಲಿನ ಜೀವನ ಮತ್ತು ಈಗಿನ ಜೀವನದ ಬಗ್ಗೆ ತುಂಬ ಯೋಚಿಸ್ತಾ ಇರ್ತೇನೆ. ನಮ್ಮ ಮೊದಲಿನ ಜೀವನವೇ ನನಗೆ ತುಂಬ ಸುಂದರವಾಗಿ ಕಾಣುತ್ತೆ. ಎಲ್ಲರೊಂದಿಗೆ ಆಟ ಆಡೋದು, ಚಿಕ್ಕ ವಯಸ್ಸಿನಲ್ಲಿ ಬೇರೆ ಬೇರೆ ಥರದ ಎಷ್ಟೊಂದು ಆಟಗಳು. ಈಗೆಲ್ಲ ಈ ಮಕ್ಕಳಲ್ಲಿ ಅದನ್ನೆಲ್ಲ ನೋಡ್ಲಿಕ್ಕೆ ನಮ್ಗೆ ಸಿಗೋದೇ ಇಲ್ಲ. ಈಗೇನಿದ್ರು ಮೊಬೈಲ್, ಕಂಪ್ಯೂಟ್ರ್, ಲ್ಯಾಪ್ಟಾಪ್ ಇದರಲ್ಲೇ ಮಕ್ಕಳು ಮುಳುಗಿರ್ತಾರೆ. ಹಾಗಾಗಿ ಎಲ್ಲೋ ಈ ಮಕ್ಕಳು ಜನರ ಒಂದು ಸಂಪರ್ಕದಿಂದ ದೂರ ಆಗ್ತಾ ಇದ್ದಾರೆ ಅಂತ ನನಗನ್ನಿಸುವುದು. ಇದು ತಪ್ಪಾಗಿಯೂ ಇರಬಹುದು, ಸರಿಯೂ ಇರಬಹುದು. ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಆದರೂ ಆ ಹಿಂದಿನ ದಿನಗಳು ಊಟ ತಿಂಡಿಗೆ ಕೊರತೆ ಆದರೂ ಈಗಿನ ಹಾಗೆ ಲೈಫ್ ಸ್ಟೈಲ್ ಇಲ್ಲ. ಆವಾಗ ಈಗಿನ ಫಾಸ್ಟ್ ಫುಡ್ಡು ಅದು ಇದು ಅಂತ ಹೇಳ್ಕೊಂತ ಏನೂ ಇಲ್ಲ. ಅದರಲ್ಲೇ ನಾವು ನೆಮ್ಮದಿಯನ್ನು ಕಂಡುಕೊಳ್ತಾ ಇದ್ವಿ. ಇರೋದ್ರಲ್ಲೇ ಏನಿದನೋ ಅದನ್ನು ತಿನ್ಕೊಂಡು ಆಡಿಕೊಂಡು ಎಲ್ಲರೊಂದಿಗೂ ಆಟ ಆಡಿಕೊಂಡು ಮರಕೋತಿ ಆಟನೋ, ಕಬಡ್ಡಿ ಆಟನೋ, ಖೋ ಖೋ ಆಟನೋ, ಲಗೋರಿ ಆಟನೋ, ಅಜ್ಜಿ ಮನೆ ಆಟನೋ, ಚೌಕಾಬಾರ ಆಟನೋ ಅಂಥೇಳಿ ಇಂಥದ್ದೆಲ್ಲವನ್ನು ಆಡಿಕೊಂಡು ಖುಷಿಯಾಗಿರ್ತಾಯಿದ್ವಿ. ಮತ್ತು ಆಗೆಲ್ಲ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಎಲ್ಲರೂ ಏನೇ ಒಂದು ವಿಷಯ ಇದ್ದರೂ ಹಂಚ್ಕೊಳ್ಳೋದು, ಮಾತಾಡ್ಕೊಳ್ಳೋದು ಇವನ್ನೆಲ್ಲ ಮಾಡ್ತಾಯಿದ್ವಿ. ಆಮೇಲೆ ನಿಧಾನವಾಗಿ ಟಿ ವಿನೂ ಬಂತು. ಟಿ ವಿ ಬಂದರೂ ಸಹಿತ ಅದರಲ್ಲಿ ಸುಂದರವಾದ ಒಂದು ರಾಮಾಯಣ, ಮಹಾಭಾರತ ಇಂತಹ ಒಂದು ಧಾರಾವಾಹಿಗಳು ಬರ್ತಾಯಿತ್ತು. ಆಗಂತೂ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ. ಆ ರಾಮಾಯಣ ಮಹಾಭಾರತ ನೋಡೋ ಸಲುವಾಗಂತೂ ನಾವಂತೂ ಯಾರ್ಯಾರ ಮನೆಗೆಲ್ಲ ಓಡೋಡಿ ಹೋಗ್ತಾ ಇದ್ವಿ. 9 ಗಂಟೆ ಆಯಿತು ಅಂದರೆ ಆಯಿತು, ಎಲ್ಲ ಕೆಲಸ ಪಕ್ಕಕ್ಕಿಟ್ಟು ಓಡೋದೆಯ. ದೊಡ್ಡವರಿಂದ ಹಿಡಿದು ಚಿಕ್ಕವರು, ನಾವು ಆವಾಗ ಚಿಕ್ಕ ಮಕ್ಕಳು, ನಮ್ಮವ್ರ ತನಕನೂ ಓಡಿ ಹೋಗೋದೆಯ ನೋಡಲಿಕ್ಕೆ. ಆ ಒಂದು ಕ್ಷಣ ಅವೆಲ್ಲ ಇಂತಹ ಸಂತೋಷಭರಿತವಾಗಿತ್ತು. ಈಗೆಲ್ಲ ಅವೆಲ್ಲ ಇಲ್ಲ. ಎಲ್ಲರ ಮನೆಯಲ್ಲೂ ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ. ಇವಾಗಂತೂ ಪುಟ್ಟದಾದ ಒಂದು ಮೊಬೈಲೇ ಬಂದುಬಿಟ್ಟಿದೆ ಎಲ್ಲರ ಕೈಲೇ. ಅದು ಬಂದ ಮೇಲಂತೂ ನನಗನ್ನಿಸುತ್ತೆ, ಟಿ ವಿ ಬಂದಾಗಲೂ ನಾವೆಲ್ಲರೂ ಒಟ್ಟಿಗೆ ಇದ್ವಿ, ಎಲ್ಲ ಆಟ ಆಡ್ಕೊಂಡಿದ್ವಿ. ಆದರೆ ಈಗ ಮೊಬೈಲ್ ಬಂದ ಮೇಲಂತೂ ಹೆಚ್ಚಾಗಿ ನಾವು ನಮ್ಮಲ್ಲೇ ಬೇರೆ ಸ್ವಲ್ಪ ಹೆಚ್ಚಿನ ಗ್ಯಾಪ್ ಆಗ್ತಾಯಿದೇನೋ ಅನಿಸ್ತಾ ಇದೆ. ಯಾಕಂದರೆ ಮನೇಲಿ ಎಲ್ಲರೂ ಇದ್ದರೂ ಸಹಿತ ಕೂತ್ಕೊಂಡು ಮಾತಾಡಲ್ಲ. ಎಲ್ಲರೂ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಅವರವ್ರ ರೂಮಲ್ಲಿ ಅವ್ರು ಕೂತ್ಕೊಂಡ್ರು, ಅವರೇ ಬೇಕಾದ ವಿಷಯ ನೋಡ್ತಾ ಉಳಿದ್ರು. ಯಾರು ಒಂದು ಸಂತೋಷದಿಂದ ಕೂತ್ಕೊಂಡು ಮಾತಾಡುವುದು ಅವೆಲ್ಲ ಇಲ್ಲವೇ ಇಲ್ಲ. ನಿಮಗೇನು ಅನಿಸುತ್ತೆ? ಈಗಿನ ಲೈಫ್ ಚೆನ್ನಾಗಿ ಅನಿಸುತ್ತೋ ಆವಾಗಿಂದ ಅಂತ ಮುದ್ದಾಂ ತಿಳಿಸಿ.